ಇಸ್ರೇಲಿನ ಪ್ರಧಾನಿ ಫೋಟೋವನ್ನು ಹಚ್ತೀವಿ. ಏನದು ನೆತ್ಯಾನ್, ಹಾ, ಅವ್ರ ಫೋಟೋ ಹಾಕ್ತಿವಿ. ಆಮೇಲೆ ಛತ್ರಪತಿ ಶಿವಾಜಿಯ ಅಫ್ಜಲ್ ಖಾನನ ಹೊಟ್ಟೆ ಹರಿದಿದ್ದ ಫೋಟೋವನ್ನು ಹಾಕವ್ರಿ. ಅವರು ಹಾಕಿದ್ದು ತೆಗೆದಿಲ್ಲ ಸರ್ಕಾರ. ನಾಳೆ ಇಲ್ಲಿಯ ಮುಸ್ಲಿಮರಿಗೆ ಕೇಳ್ತೀನಿ, ಇಲ್ಲಿಯ ಸರ್ಕಾರಕ್ಕೆ ಕೇಳ್ತೀನಿ, ಇಲ್ಲಿಯ ಆಡಳಿತ ಮಂಡಳಿಯವ್ರಿಗೆ ಕೇಳ್ತಾ ಇದೀನಿ. ನಾವು ಖೊಮೈನಿ ಮತ್ತು ನಮ್ದು ಭಾರತದ್ದು ಮತ್ತು ಇರಾಕದ್ದು ಏನಾದ್ರು ಯುದ್ಧ ಆಯ್ತ್ರೆ ಅವಾಗ ಯಾರ ಪರವಾಗಿ ನಿಂತ್ಕೊಳ್ತಾರೆ ಇಲ್ಲಿಯ ಮುಸ್ಲಿಮರು? ಇವತ್ತು ಖೊಮೈನಿದು ಫೋಟೋ ಹಾಕಿದ್ದಾರೆ ಅಂತ ಅನ್ನುವಂಥದ್ದು ಒಂದು ಪ್ರಜ್ಞೆ ಮಾಡಬಾಯ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಅದನ್ನ ತೆಗಿಬೇಕು ಅಂತ ಅನ್ನುವಂಥದ್ದು ದೇಶದ್ರೋಹಿ ಕೃತ್ಯ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋ ಮತ್ತು ನೇತ್ಯಾನ್ ಫೋಟೋ ಅನ್ನು ಹಾಕೋದು ಅಂತ ನಿಶ್ಚಯ ಮಾಡಿದೀವಿ. ಸೊ ಈ 4-5 ಕಡೆ ಹಾಕ್ತಿವಿ. ಅದನ್ನ ನಾವು ನಿಶ್ಚಯ ಮಾಡ್ತೀವಿ. ಇವತ್ತೇ ಹಾಕ್ತೀವಿ, ಇವತ್ತ ಸಾಯಂಕಾಲ ಹಾಕೋಣ. ಅಲ್ಲ, ಇನ್ನೂ ಅಲ್ಲ, ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದಾರೆ ನನಗೆ. ಅವ್ರು ಇನ್ನೊಂದ್ 4-5 ಜಾಸ್ತಿ ಹಾಕಿದ್ದಾರೆ ಅಂತ ಅನ್ನೋದು ಗೊತ್ತಾಗಿದೆ. ಅಲ್ಲ, ಟೈಮ್ ಏನು ಮುಹೂರ್ತ ನೋಡ್ತಾ ಇದ್ರಿ? ಏನ್ ಮುಹೂರ್ತ ಬೇಕಾ ನಿಮಗೆ? ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ ಡಿಪಾರ್ಟ್ಮೆಂಟ್ನವರು? ಏನ್ ಸಗಣಿ ತಿಂತಾ ಇದ್ರಿ? ಕತ್ತೆ ಕಾಯ್ತಾ ಇದ್ರಿ? ಏನ್ ಟೈಮ್ ಬೇಕು ನಿಮ್ಗೆ? ಏನ್ರಿ ಎಂಥವ್ರ ದೇಶದ್ರೋಹಿಗಳನ್ನು ಬೆಳೆಸ್ತಾ ಇದ್ದಾರೆ. ನೀವು ಸಾಯೋದಲ್ದೆ ಈ ದೇಶವನ್ನು ಹಾಳು ಮಾಡ್ತಾ ಇದ್ದಾರಲ್ಲ. ನಾವು ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವಂತೂ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಅನ್ನುವಂಥದ್ದು. ಎಸ್ ಸರ್.